Dear students, today we are discussing about real numbers, important previous year questions. So here is one question. Determine the values of P and Q so that the prime factorization of 2520 is expressible as 2 to the power of 3 and 3 to the power of P into Q into 7. So first we factorize 2520 by using prime factorization. That means fundamental theorem of arithmetic. So here is a even number. So we start from 2. That means 2 ones are 2 twos are 2 six are 2 zeros are. Once again here is a even number. So I will take once again 2. 2 six are 2 threes are 2 zeros are. So once again we will divide from 2. That means 2 threes are 2 ones are 2 fives are. Here is 315. So better to take 5 as a prime factor of 315. That means 5 6 5 3 so 63. So we know the tables. So 63 is easily divisible by 7. So let us take 7. 7 nines then 3 threes okay. Express in the form of 2 to the power of 3. First we take 2. That means 2 to the power of 3 into here they given 3 to the power of p, so that's why I take 3 square. That means 3 to the power of 2 into then q. So we take 5 in the place of q because they given q into 7. So that's why 5 into 7. So here 2 to the power of 3 into 3 to the power of 2 into 5 to the power of 1 into 7 to the power of 1. So let us compare. They give what they given. That means 2 to the power of 3. So okay, 2 to the power of 3. 3 square. So in the place of p there is a 2. So the value of p is 2. And then in the place of q there is a 5. Look here. In the place of q there is a 5. So the value of q is 5. This is the answer of this question. Okay. Thank you, dear students. Dear students, important question ಅಲ್ಲಿ ಸೆಕೆಂಡ್ ಕ್ವಶನ್ಗೆ ನಾವೀಗ ಹೋಗೋಣ. Two positive integers a and b can be written as a is equal to x cube y square and b is equal to xy cube. X, y are prime numbers, then find the LCM of a, b ಅಂತ ಕೊಟ್ಟಿದೆ. ಓಕೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸ್ಪ್ರೆಷನನ್ನು ಬರ್ಕೊಳ್ಳೋಣ. ಎ ಈಸ್ ಈಕ್ವಲ್ ಟು ಲುಕ್ ಹಿಯರ್, ಅಲ್ಲಿ ಏನು ಕೊಟ್ಟಿದ್ದಾರೆ, ಎಕ್ಸ್ ಕ್ಯೂಬ್ ವೈ ಸ್ಕ್ವೇರ್ ಅಂತ ಇದೆ. ಅದನ್ನು ನಾವು ಎಕ್ಸ್ ಕ್ಯೂಬ್ನ ಎಕ್ಸ್ ಇಂಟು ಎಕ್ಸ್ ವೈ ಸ್ಕ್ವೇರ್ನ ವೈ ಇಂಟು ವೈ ಅಂತ ಬರ್ಕೊಳ್ಳೋಣ. ಆ್ಯಂಡ್ ದೆನ್ ಬಿನ ಏನಂತ ಕೊಟ್ಟಿದ್ದಾರೆ, ಬಿ ಈಸ್ ಈಕ್ವಲ್ ಟು ಎಕ್ಸ್ ವೈ ಕ್ಯೂಬ್ ಇದೆ, ಅದನ್ನು ಕೂಡ ನಾವು ಎಕ್ಸ್ಪ್ರೆಸ್ ಈ ರೀತಿ ಮಾಡೋಣ. ಸೊ ಎಕ್ಸ್ ಇಂಟು ವೈ ಕ್ಯೂಬ್ನ ವೈ ಇಂಟು ವೈ. ಸೊ ನಾವು ಯಾಕೆ ಈ ಥರ ಬರಿತೀವಿ ಅಂದರೆ, ಕಾಮನ್ ಪ್ರೈಮ್ ಫ್ಯಾಕ್ಟರ್ನ ಇಲ್ಲಿ ನಾವು ಚೂಸ್ ಮಾಡ್ಬೋದು. ಸೊ ಕಾಮನ್ ಪ್ರೈಮ್ ಫ್ಯಾಕ್ಟರ್ ಎ ಆ್ಯಂಡ್ ಬಿನಲ್ಲಿ ಯಾವುದಿದೆ ಅಂದರೆ ದಟ್ ಈಸ್ ಎಕ್ಸ್ ಆ್ಯಂಡ್ ಇನ್ನೊಂದು ಯಾವುದಿದೆ ವೈ. ಒಂದು ಸೆಕೆಂಡ್ ಮತ್ತೆ ಯಾವುದಿದೆ ವೈ. ಸೊ ಕಾಮನ್ ಪ್ರೈಮ್ ಫ್ಯಾಕ್ಟರ್ನ ಚೂಸ್ ಮಾಡೋದ್ರಿಂದ ನಾವು ಎಚ್ ಸಿ ಎಫ್ನ ಫಸ್ಟ್ ಈಸಿಯಾಗಿ ಬರ್ಕೋಬೋದು. ಆಫ್ಟರ್ ಎಚ್ ಸಿ ಎಫ್ ನಾವು ಎಲ್ ಸಿ ಎಮ್ಗೆ ಹೋಗೋಣ. ಸೊ ಎಚ್ ಸಿ ಎಫ್ ಎ ಕಮ ಬಿ ಏನಾಗುತ್ತೆ, ಕಾಮನ್ ಫ್ಯಾಕ್ಟರ್ಸಲ್ಲಿ ಏನೇನಿದೆ, ಎಕ್ಸ್ ಇಂಟು ವೈ ಇಂಟು ವೈ. ಸೊ ಎಚ್ ಸಿ ಎಫ್ ಹೋಗೋದಾದರೆ ಎಕ್ಸ್ ಇಂಟು ವೈ ಸ್ಕ್ವೇರ್ ಆಯ್ತು. ಸೊ ಆಫ್ಟರ್ ದಿಸ್ ಎಚ್ ಸಿ ಎಫ್ ನಾವು ಎಲ್ ಸಿ ಎಮ್ಗೆ ಹೋಗ್ಬೋದು. ಹೇಗೆ ಅಂತಂದರೆ ಎಲ್ ಸಿ ಎಮ್ ಆಫ್ ಎ ಕಮ ಬಿ, ಫಸ್ಟ್ ಕೊಟ್ಟಿರ್ತಕ್ಕಂಥ ಎಚ್ ಸಿ ಎಫ್ನ ಬರ್ಕೊಳ್ಳೋಣ, ಎಕ್ಸ್ ವೈ ಸ್ಕ್ವೇರ್ ಆಯಿತು ಇಂಟು ಇಲ್ಲಿ ಎ ಎಕ್ಸ್ಪ್ರೆಷನಲ್ಲಿ ಕಾಮನ್ ಅಲ್ಲದೇ ಇರೋ ಫ್ಯಾಕ್ಟರ್ ನೋಡೋದು ಯಾವುದಿದೆ, ಎಕ್ಸ್ ಇಂಟು ಎಕ್ಸ್ ಇದೆ, ಅದನ್ನು ಇಲ್ಲಿ ಬರ್ಕೊಳ್ಳೋಣ, ಎಕ್ಸ್ ಸ್ಕ್ವೇರ್ ಆಯಿತು ಇಂಟು ಬಿನಲ್ಲಿ ಏನು ಹೊಡೆದಿದೆ, ಕಾಮನ್ ಅಲ್ಲದೇ ಇರೋ ಫ್ಯಾಕ್ಟರ್ ಯಾವುದು ಹೊಡೆದಿದೆ, ವೈ ಇದೆ. ಸೊ ಅದನ್ನು ಇಲ್ಲಿ ಬರ್ಕೊಳ್ಳೋಣ, ವೈ ಆಯಿತು. ಸೊ ದೆನ್ ಹಾಗಾದರೆ ಎಲ್ ಸಿ ಎಮ್ ಆಫ್ ಎ ಕಮ ಬಿ ಏನಾಗುತ್ತೆ, ಲುಕ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ದಟ್ ಈಸ್ ಎಕ್ಸ್ ಕ್ಯೂಬ್, ವೈ ಸ್ಕ್ವೇರ್ ಇಂಟು ವೈ ದಟ್ ಈಸ್ ವೈ ಕ್ಯೂಬ್. ಸೊ ನಾವು ಆನ್ಸರ್ ಈಸಿಯಾಗಿ ಹೇಳ್ಬೋದು, ಎಲ್ ಸಿ ಎಮ್ ಆಫ್ ಎ ಕಮ ಬಿ ಈಸ್ ಎಕ್ಸ್ ಕ್ಯೂಬ್ ಇಂಟು ವೈ ಕ್ಯೂಬ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಡಿಯರ್ ಸ್ಟೂಡೆಂಟ್ಸ್, ಅನದರ್ ಒಂದು ಇಂಪಾರ್ಟೆಂಟ್ ಕ್ವಶನ್ಗೆ ನಾವೀಗ ಹೋಗೋಣ. Here is a question. 3 bells toll at interval of 12 minutes, 15 minutes and 18 minutes respectively. If they start tolling together, after what time will they next toll together?
ಅಂದರೆ 3 ಬೆಲ್ಸು 12 ನಿಮಿಷ 15 ನಿಮಿಷ 18 ನಿಮಿಷಕ್ಕೆ ರೆಸ್ಪೆಕ್ಟಿವ್ಲಿ ಆಗಿ ಬಡಿತಾ ಇದ್ದಾವೆ ಅಂತಂದರೆ ಆಫ್ಟರ್ ಎಷ್ಟು ನಿಮಿಷಗಳ ಕಾಲ ಅವು ಮತ್ತೆ ಜೊತೆಯಾಗಿ ಬೆಲ್ ಆಗ್ತವೆ ಅಂತ. ಓಕೆನಾ? ಸೊ ಈ ಥರದ ಕ್ವಶನ್ಸಲ್ಲಿ ನಾವು ಯಾವಾಗಲೂ ಈ ಎಲ್ ಸಿ ಎಮ್ ಮೂಲಕ ಹೋಗಬೇಕು. ಸೊ ಎಲ್ ಸಿ ಎಮ್ ಮೂಲಕ ಹೋಗಬೇಕು ಅಂತಂದರೆ ಬೆಸ್ಟ್ ಮೆಥಡ್ ಫಸ್ಟ್ ನಾನು ಎಲ್ಲಕ್ಕೂ ಕೂಡ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಮೂಲಕ ಸೊ ಅವುಗಳ ಪ್ರೈಮ್ ಫ್ಯಾಕ್ಟರೈಸೇಷನ್ ಎಕ್ಸ್ಪ್ರೆಷನ್ಸ್ನ ಬರ್ಕೋಬೇಕು. ಸೊ ನಾವೀಗ ಬರ್ಕೊಳ್ಳೋಣ. ಸೊ 12 ಈಸ್ ಈಕ್ವಲ್ ಟು, ನಾನು ಈ ಸಣ್ಣ ನಂಬರ್ಸ್ ಆಗಿರೋದ್ರಿಂದ ನೇರವಾಗಿ ಬರಿತಾ ಇದ್ದೀನಿ. ಸೊ 12ನ ನಾನು ಏನಂತ ಬರ್ಬೋದು, 2 × 2 × 3. ದೆನ್ ಕೊಟ್ಟಿರ್ತಕ್ಕಂಥ ನಂಬರ್ನ ಎಕ್ಸ್ಪ್ರೆಸ್ ಮಾಡಿದರೆ ಯಾವ ನಂಬರ್ ಕೊಟ್ಟಿರೋದು 15ನ ಏನಂತ ಎಕ್ಸ್ಪ್ರೆಸ್ ಮಾಡ್ಬೋದು, ನಾನು 5 × 3 ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು. ಆ್ಯಂಡ್ ದೆನ್ ಕೊಟ್ಟಿರ್ತಕ್ಕಂಥ ನಂಬರು 18ನ ಏನಂತ ಎಕ್ಸ್ಪ್ರೆಸ್ ಮಾಡ್ಬೋದು, 2 × 3 × 3. ಸೊ ಎಚ್ ಸಿ ಎಫ್ನ ಫಸ್ಟ್ ಕಂಡುಹಿಡ್ಕೊಂಡ್ರೆ ನಮಗೆ ಎಲ್ ಸಿ ಎಮ್ ಕಂಡುಹಿಡಿಯೋದು ಈಸಿ ಆಗುತ್ತೆ. ಸೊ ಇಲ್ಲಿ ನೋಡ್ತಕ್ಕಂಥದ್ದು ಏನು, ಮೊದಲನೇದಾಗಿ 3ರಲ್ಲೂ ಇರ್ತಕ್ಕಂಥ ಕಾಮನ್ ಟರ್ಮ್ ಯಾವುದು. ಸೊ 3ರಲ್ಲೂ ಇರ್ತಕ್ಕಂಥ ಕಾಮನ್ ಟರ್ಮು ಸೊ ಕಾಣಿಸ್ತಾ ಇದೆ. ಸೊ ನಾನು ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. 3ರಲ್ಲೂ ಇರ್ತಕ್ಕಂಥ ಕಾಮನ್ ಟರ್ಮು ಫಸ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಎಚ್ ಸಿ ಎಫ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. 3ರಲ್ಲಿ ಇರ್ತಕ್ಕಂಥ ಕಾಮನ್ ಟರ್ಮು 3 ಅದನ್ನು ತಗೊಳ್ಳೋಣ. ಸೊ ಇಲ್ಲಿ 3 ನಂಬರ್ಸ್ ಕೊಟ್ಟಾಗ ನಾವು 3ರಲ್ಲಿ ಅಷ್ಟೇ ಅಂತ ಅಲ್ಲ, ಅದು ಜಸ್ಟ್ 2 ನಂಬರಲ್ಲಿ ಕಾಮನ್ ಆಗಿದ್ರು ನಾವು ಅದನ್ನು ತಗೋಬೇಕಾಗುತ್ತೆ. ಸೊ ಆ ಥರದ್ದು ಇನ್ನೂ ಒಂದು ಇದೆ. ಯಾವುದು ನೋಡೋದಾದರೆ ಇಲ್ಲಿ 12, 18ನಲ್ಲಿ ನೋಡೋದಾದರೆ 12, 18ನಲ್ಲಿ ಏನು ಕಾಮನ್ ಆಗಿದೆ, 2 ಕಾಮನ್ ಆಗಿದೆ. ಸೊ 2ನ ಬರ್ಕೊಳ್ಳೋದಾದರೆ ಸೊ ದ ಎಚ್ ಸಿ ಎಫ್ ಅವಾಗ ನನಗೇನು ಸಿಗುತ್ತೆ, 3 × 2 ದಟ್ ಈಸ್ 6 ಸಿಗುತ್ತೆ. ಬಟ್ ಈ ಕ್ವಶನಿಗೆ ನಿಮಗೆ ಗೊತ್ತಿರಲಿ ಎಲ್ ಸಿ ಎಮ್ಗೆ ಹೋಗಬೇಕು. ಸೊ ಎಲ್ ಸಿ ಎಮ್ಗೆ ಹೋಗಬೇಕು ಅಂದರೆ ಫಸ್ಟ್ ಈ ಎಚ್ ಸಿ ಎಫ್ನ ಬರ್ಕೊಂಬೋಣ. ಇಲ್ಲಿ ಕೊಟ್ಟಿರೋದು ಎಚ್ ಸಿ ಎಫ್ 3 × 2 ಬರ್ಕೊಂಬಿಟ್ಟು ಇನ್ನು ರಿಮೈನಿಂಗ್ ಟರ್ಮ್ಸ್ನು ಅಷ್ಟು ಬರೆಯೋದು. 12ಅಲ್ಲಿ ರಿಮೈನಿಂಗ್ ಟರ್ಮ್ ಏನಿದೆ, 2 ಇದೆ. 15ನಲ್ಲಿ ರಿಮೈನಿಂಗ್ ಟರ್ಮ್ ಏನಿದೆ, 5 ಇದೆ. ಆ್ಯಂಡ್ ದೆನ್ 18ನಲ್ಲಿ ರಿಮೈನಿಂಗ್ ಟರ್ಮ್ ಏನಿದೆ, 3 ಇದೆ. ಹಾಗಾದರೆ ಆನ್ಸರ್ ಎಲ್ ಸಿ ಎಮ್ ಏನಾಗುತ್ತೆ, 3 × 2 = 6, 6 × 2 = 12, 12 × 5 = 60, 63 = 180. ಹಾಗಾದರೆ ನಾವು ಡಿಸೈಡ್ ಮಾಡ್ಬೋದು ಎಲ್ ಸಿ ಎಮ್ ಆಫ್ ದೀಸ್ 3 ನಂಬರ್ಸು 180 ಅಂತ. ಹಾಗಾದರೆ ಆನ್ಸರ್ನು ಕೂಡ ನಾವು ಇದರ ಸಹಾಯದಿಂದ ಹೇಳ್ಬೋದು. ಏನಪ್ಪ ಅಂತಂದರೆ ಸೊ ಆಫ್ಟರ್ 180 ಮಿನಿಟ್ಸ್ ದೇ ವಿಲ್ ಟಾಲ್ ಟುಗೆದರ್ ಅಂತ ಹೇಳ್ಬೋದು. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 180 ಮಿನಿಟ್ಸ್. ಸೊ ನಾವು ಈ ಥರ ಆನ್ಸರ್ಸ್ನ ಮಾಡಬೇಕು. ಈ ಥರ ಸೆಂಟೆನ್ಸಲ್ಲಿ ಕೊಟ್ಟಾಗ ಸೂಕ್ಷ್ಮವಾಗಿ ನೋಡಬೇಕು ನಾವು ಏನನ್ನು ಮಾಡಿದರೆ ನಮಗೆ ಆನ್ಸರ್ ಸಿಗುತ್ತೆ ಅಂತೇಳಿ. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.